ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ. ದಯವಿಟ್ಟು ರಂಜಿತ್ ಕುಮಾರ್ ಶೆಟ್ಟಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಈಗ ಸಹಾಯ ಕೋರುತ್ತಿದ್ದೇನೆ. ಇವರು ವೇದಿಕೆಗೆ ಬರಬೇಕು. ಕಾರ್ಯಕ್ರಮದ ಸಂಚಾಲಕರಾದ ಶ್ರೀ ರಾಜೀವ್ ಶೆಟ್ಟಿ, ಶ್ರೀಮತಿ ಲಲಿತಾ ಕಾರಂತ್ ಹಾಗೂ PS ಕಾರಂತ್, ಶ್ರೀಮತಿ ನಿಶಾ ಶೆಟ್ಟಿ ಮತ್ತು ಶ್ರೀ ಚಂದ್ರಿಕಾ ಕೋಟ್ಯಾನ್, ಕರುಣಾಕರ್ ಶೆಟ್ಟಿ ಅವರು ಹಾಗೂ ರಾಜು ಶೇರೆಗಾರ್ ಮತ್ತು ಶ್ರೀಮತಿ ಸುಷ್ಮಾ ಶೇರೆಗಾರ್, ಶ್ರೀ ಶಾಂಬಾಳ್ ಶೆಟ್ಟಿ ಮತ್ತು ಶ್ರೀಮತಿ ಉಷಾ ಶೆಟ್ಟಿ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು. ಶ್ರೀ ರಂಜಿತ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ರಂಜಿತ್ ಕುಮಾರ್ ಶೆಟ್ಟಿ ಒಗ್ವಾಡಿ ಯಜಮಾನರು ಶ್ರೀ ಸಿದ್ಧಿವಿನಾಯಕ ಪ್ರಸಾದಿತ ಯಕ್ಷಗಾನ ಮಂಡಳಿ, ಶ್ರೀ ಕ್ಷೇತ್ರ ಹಟ್ಟಿಯಂಗಡಿ ಹಾಗೂ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಮೇಕೆಕಟ್ಟು, ಕುಂದಾಪುರ ತಾಲೂಕಿನ ಒಗ್ವಾಡಿ ಗ್ರಾಮದಲ್ಲಿ 1983ರಲ್ಲಿ ಜನಿಸಿದರು. ತಂದೆ ಮಾರಾಳಿ ಹೆಬ್ಬಾಗಿಲು ಮನೆ ಗಣಪತಿ ಶೆಟ್ಟಿ, ತಾಯಿ ಒಗ್ವಾಡಿ ಸಂಗಗಲ್ಲು ಮನೆ ಕುಸುಮ ಶೆಟ್ಟಿ. ಕುಂದಾಪುರ ಬಂಡಾರ್ಸ್ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಕುಂದಾಪುರದ ಬಂಡಾರ್ಸ್ ಕಾಲೇಜು, ಶಂಕರನಾರಾಯಣ ಸರ್ಕಾರಿ ಪದವಿ ಕಾಲೇಜು, ಕೋಟಪಡುಗೆರೆ ಸರ್ಕಾರಿ ಪದವಿ ಕಾಲೇಜು, ಕೋಟೇಶ್ವರ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಿರಂತರವಾಗಿ 15 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಆದರೆ ಯಕ್ಷಗಾನ ಕಲೆಯ ಮೇಲಿನ ಒಲವು ಮತ್ತು ಆಸಕ್ತಿಯಿಂದ ಪ್ರಸ್ತುತ 2 ಯಕ್ಷಗಾನಗಳ ಯಜಮಾನರಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. 2015ರಲ್ಲಿ ಹಟ್ಟಿಯಂಗಡಿ ಮೇಳ, 2022ರಲ್ಲಿ ಮೆಟ್ಟಿಕಟ್ಟು ಮೇಳವನ್ನು ಸ್ಥಾಪನೆ ಮಾಡಿದ್ದಾರೆ. 2013ರಲ್ಲಿ ಜಿಲ್ಲಾ ಯುವ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ. ಮಡದಿ ಶ್ರೀಮತಿ ಪಲ್ಲವಿ ಶೆಟ್ಟಿ ಕೋಟೇಶ್ವರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈರುವರು ಪುತ್ರಿಯರು ಪರವಿ ಮತ್ತು ದ್ವಿತಿಯೊಂದಿಗೆ ಉತ್ತಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಇಂಥ ಒಬ್ಬ ಸೌಖ್ಯ ಸಜ್ಜನ ಸರಳ ವ್ಯಕ್ತಿಯ ರಂಜಿತ್ ಕುಮಾರ್ ಶೆಟ್ಟಿ ಅವರನ್ನು ನಮ್ಮ ಸಂಘದ ವೇದಿಕೆಯಲ್ಲಿ ಸನ್ಮಾನ ಮಾಡುತ್ತಿರುವುದು ನಮಗೆ ಹೆಮ್ಮೆ ಇದೆ. ಎಲ್ಲ ಕಲಾಭಿಮಾನಿಗಳು ಚಪ್ಪಾಳೆ ಮೂಲಕ ಅವರನ್ನು ಶ್ರೀಮತಿ ಲಲಿತಾ ಕಾರಂತ್ ಮತ್ತು ಶ್ರೀಮತಿ ಶ್ರೀ PS ಕಾರಂತ್ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೋರುತ್ತಿದ್ದೇವೆ. ಶಾಲು ಹೊದಿಗೆ ಲಲಿತಾ ಕಾರಂತ್. ಹೊರ ತಾಂಬೂಲವನ್ನು ಶ್ರೀಮತಿ ನಿಶಾ ಶೆಟ್ಟಿ ಮತ್ತು ಶ್ರೀಮತಿ ಚಂದ್ರಿಕಾ ಕೋಟ್ಯಾನ್ ಅವರು ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಕರುಣಾಕರ್ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ನೆನಪಿನ ಕಾಣಿಕೆಯನ್ನು ಶ್ರೀ ರಾಜು ಶೇರೆಗಾರ್ ಮತ್ತು ಶ್ರೀಮತಿ ಸುಷ್ಮಾ ಶೇರೆಗಾರ್ ನೀಡಬೇಕಾಗಿ ಕೋರುತ್ತೇವೆ. ಉಡುಗೊರೆಯನ್ನು ಶ್ರೀ ಶಾಂಬಾಳ್ ಶೆಟ್ಟಿ ಮತ್ತು ಶ್ರೀಮತಿ ಉಷಾ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಸರ್ವರ್ಗ ಧನ್ಯವಾದಗಳು. ಈಗ ಶ್ರೀ ರಂಜಿತ್ ಕುಮಾರ್ ಶೆಟ್ಟಿ ಅವರು ಒಂದೆರಡು ಮಾತನಾಡಬಹುದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಯಜಮಾನರಾದ ಶ್ರೀ ರಂಜಿತ್ ಕುಮಾರ್ ಶೆಟ್ಟಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ವಿಭಾಗದ ಯಕ್ಷಗಾನ ಪೋಷಕರೇ, ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಕಳೆದ 10 ವರ್ಷದ ಹಿಂದೆ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದವರು. ನನ್ನ ಆಸಕ್ತಿಯೋ ಅಥವಾ ದೇವರ ಇಚ್ಛೆಯೋ ಹಟ್ಟಿಯಂಗಡಿ ಮಹಾಗಣಪತಿ ನನಗೆ ಯಕ್ಷಗಾನ ಕ್ಷೇತ್ರಕ್ಕೆ ಬರುವ ಹಾಗೆ ಪ್ರೇರೇಪಣೆಯನ್ನು ನೀಡಿದ ಶಕ್ತಿ.
ಆ ಮೊದಲು ನಾನು ಯಕ್ಷಗಾನ ಮೇಳ ಮಾಡಬೇಕು ಅಥವಾ ಮೇಳದ ಬಗ್ಗೆ ಯಾವ ರೀತಿಯ ಯೋಜನೆ ಮತ್ತು ಯೋಚನೆ ಎರಡೂ ಇರಲಿಲ್ಲ. ನನ್ನಷ್ಟಕ್ಕೆ ನಾನು ವೃತ್ತಿಪರನಾಗಿ ಉಪನ್ಯಾಸ ಮಾಡಿದ್ದೆ. ಬಹುಶಃ ದೇವರ ಇಚ್ಛೆ ಇದು ಖಂಡಿತವಾಗಿಯೂ ಸತ್ಯ. ಈ ಕ್ಷೇತ್ರದಲ್ಲೇ ಮೇಳ ಸ್ಥಾಪನೆ ಆಗಬೇಕು ಅನ್ನುವ ಗಣಪತಿಯ ಇಚ್ಛೆ ನೆರವೇರಿದೆ. ನಾನೊಂದು ನೆಪ ಮಾತ್ರ, ಅಂತಹ ಶಕ್ತಿ ನನ್ನಲ್ಲಿ ಆ ಕೆಲಸವನ್ನು ಮಾಡಿಸ್ಕೊಂಡಿದೆ ಅಂತ ನಾನು ಇವತ್ತು ಸಹ ಅದನ್ನು ನಂಬಿಕೊಂಡು ಬಂದಿದೆ. ಆ ಮೂಲಕ ಹಟ್ಟಿಯಂಗಡಿ ಮೇಳ ಬಯಲಾಟದಲ್ಲೇ ಒಂದು ತಿರುಗಾಟದ ಯಶಸ್ವಿ ಮೇಳವಾಗಿ ಇಡೀ ತಿರುಗಾಟವನ್ನು ಪೂರೈಸಿ, ಅಂದರೆ 10 ವರ್ಷವೂ ಸಹ ಸಂಪೂರ್ಣ 6 ತಿಂಗಳ ಬೇಸಿಗೆ ತಿರುಗಾಟವನ್ನು ನಿರ್ವಹಿಸ್ತಾ ಇತ್ತು. ಈ ತನ್ನದೇ ವಿಶೇಷವಾದ ಒಂದು ಬಡವತಿನಲ್ಲಿ ಶ್ರೇಷ್ಠ ದರ್ಜೆಯ ಮೇಳವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ನನ್ನ ಹಿರಿಯರು ಮತ್ತು ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳ ಅಪೇಕ್ಷೆ ಇದ್ದರೆ ನಾನು ಕಳೆದ 2 ವರ್ಷದ ಹಿಂದೆ ಮೇಕೆಕಟ್ಟು ಮೇಳವನ್ನು ನಮ್ಮ ಬಡವತಿನ ಅಗ್ರಗಣ್ಯ ಕಲಾವಿದರನ್ನು ಸೇರಿಸಿಕೊಂಡು ಸ್ಥಾಪನೆ ಮಾಡಿದೆ. ಹಟ್ಟಿಯಂಗಡಿ ಸಿದ್ಧಿವಿನಾಯಕ ಮತ್ತು ಮೇಕೆಕಟ್ಟು ನಂದಿಕೇಶ್ವರನ ಕಥೆಯಿಂದ ಇವತ್ತು ಬಡವತಿನಲ್ಲಿ ಶ್ರೇಷ್ಠ ಮೇಳವಾಗಿ 2 ಮೇಳವೂ ಸಹ ಗುರುತಿಸಿಕೊಂಡಿದೆ. ಇದಕ್ಕೆ ದೇವರ ಜೊತೆಗೆ ನಿಮ್ಮಂತಹ ಅನೇಕ ಯಕ್ಷಗಾನ ಪೋಷಕ, ಯಕ್ಷಗಾನ ಪ್ರೋತ್ಸಾಹಕ ಬೆಂಬಲ ನನಗಿಲ್ಲದೆ ಕಾರಣ. ಈ ವರ್ಷ ಮಳೆಗಾಲದಲ್ಲೂ ಸಹ ಎಲ್ಲ ಮೇಳಗಳಿಗಿಂತಲೂ ಬಡಗುತಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಪ್ರದರ್ಶನವನ್ನು ನೀಡಿದ ನಮ್ಮ ಬಡಗುತಿಟ್ಟಿನಲ್ಲಿರುವ 2 ಮೇಳಗಳ ಹೆಮ್ಮೆ ಪಡ್ತೇನೆ. ನನ್ನ ಕಲಾವಿದರು ಸಹ ನನಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ನಮ್ಮನ್ನು ಬೆಳೆಸುವಲ್ಲಿ. ನನಗಿಂತೂ ಬಹಳ ಹಿರಿಯ ಕಲಾವಿದರು ನನ್ನ ಜೊತೆಗಿದ್ದಾರೆ. ನನ್ನ ಅನುಭವ ಏನೂ ಅಲ್ಲ ಅವರ ಮುಂದೆ. ಅವರು ಸಹ ನನ್ನನ್ನು ಯಜಮಾನರಾಗಿ ಸ್ವೀಕರಿಸಿಕೊಂಡು ನನಗೆ ಗೊತ್ತಿಲ್ಲದ ವಿಚಾರವನ್ನು ನಾನು ಹೇಳಿಕೊಡ್ತಾ ಮತ್ತು ನನ್ನಿಂದಲೂ ಸಹ ಕೇಳಿಕೊಂಡು ಮುಂದೆ ನಡೆಯುವ ಒಂದು ವ್ಯವಸ್ಥಿತವಾದ ಒಂದು ಈ ಮಾದರಿಯನ್ನು ನಾವು ರೂಪುಗೊಳಿಸಿಕೊಂಡಿದ್ದೇವೆ. ಹೀಗೆ ನಿಮ್ಮ ಪ್ರೋತ್ಸಾಹ ನಿರಂತರ ಇರಲಿ. ಈ 10 ವರ್ಷಗಳಲ್ಲಿ ನಾನೊಂದು ಸಣ್ಣ ಯೋಜನೆಯನ್ನು ರೂಪುಗೊಳಿಸ್ತಾ ಇದ್ದೇನೆ. ನಮ್ಮದೇ ಆದ ಒಂದು ಟ್ರಸ್ಟನ್ನು ಸ್ಥಾಪಿಸಿಕೊಂಡಿದ್ದೇನೆ. ಅಂದರೆ ನಾನು ಇತ್ತೀಚೆಗೆ ಕಂಡುಕೊಂಡ ಪ್ರಕಾರ ಕಲಾವಿದರು 75% ಕಲಾವಿದರು ಇನ್ನೂ ಸಹ ತುಂಬ ಸಂಕಷ್ಟದಲ್ಲಿದ್ದಾರೆ. ತುಂಬ ಜನ ಪಟ್ಟ ಸತೀಶ್ ಶೆಟ್ಟಿ ಅವರವರು ಯಕ್ಷಗಾನ ಪೋಷಕರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆದರೂ ಸಹ ಅದರ ಎಡೆಯಲ್ಲಿ ನಮ್ಮದೇ ಆದ ನಾನು ಈ ವೃತ್ತಿಯನ್ನು ಸ್ವೀಕರಿಸಿ ಆಯಿತು, ಮತ್ತೆ ನನ್ನ ವೃತ್ತಿಯನ್ನು ಬಿಟ್ಟಾಯಿತು. ಇನ್ನು ಈ ವೃತ್ತಿಯಲ್ಲೇ ನನ್ನಿಂದಾದ ಏನಾದರೂ ಕೊಡುಗೆ ಕೊಡಬೇಕು ಅಂತ ನಮ್ಮ ಪ್ರದರ್ಶನದ ಒಂದಿಷ್ಟು ಭಾಗವನ್ನು, ಆರ್ಥಿಕ ಭಾಗವನ್ನು ಕಲಾವಿದರ ಕ್ಷೇಮಾಭಿವೃದ್ಧಿಗೆ ಏಳಿಗೆಗಾಗಿ ಅಥವಾ ಅವರ ಆರೋಗ್ಯ ಮತ್ತು ಶಿಕ್ಷಣದ ಕಾಳಜಿಯಿಂದ ತೆಗೆದಿರುವ ನಮ್ಮ ಸ್ನೇಹಿತರು ಅನೇಕ ಜನ ಪೋಷಕರು ನನಗೆ ಸಹಕಾರವನ್ನು ನೀಡಿದರು. ಯುಟಿ ಬರುವ ಅಂತ ಯಕ್ಷ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ, ಈ ಟ್ರಸ್ಟ್ ಉದ್ದೇಶ ಕೇವಲ ಕಲಾವಿದರ ಮಕ್ಕಳ ಮನೆಯವರ ಶಿಕ್ಷಣ ಮತ್ತು ಕಲಾವಿದರ ಆರೋಗ್ಯದ ಕಾಳಜಿಗಾಗಿ ಮಾತ್ರ ಇದನ್ನು ಬಳಸಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಈ ವರ್ಷ ಅದಕ್ಕೆ ಕಾರ್ಯೋನ್ಮುಖರಾಗಿ ಮೊನ್ನೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು, ಸಹಕಾರವನ್ನು ಮುಂದಿನ ದಿನಗಳಲ್ಲಿ ನಾನು ಬಯಸ್ತೇನೆ. ನಿಮ್ಮ ಮೇಳ ಅನ್ನುವ ನೆಲೆಯಲ್ಲಿ ಈ 2 ಮೇಳವನ್ನು ಕರೆಸಿ ಆಶೀರ್ವದಿಸಿ, ಕಳೆದ ವರ್ಷ ನಮ್ಮನ್ನು ಕರೆಸಿದ್ದು, ಈ ವರ್ಷ ಹಟ್ಟಿಯಂಗಡಿ ಮೇಳ ಬಂದಾಗ ರಾಜಶೇಖರ್ ನಾನು ಕೇಳ್ಕೊಂಡೆ ಬರುವುದ ನಾವು ಅಂತ. ಈ ವರ್ಷ ಕಸ್ಟಮರ್ ಅಂತ ಹೇಳಿದ್ರು, ಆದರೂ ನಂದಿಕೇಶ್ವರ ಬಿಡಲಿಲ್ಲ ಅವರು. ನಾವು ಬರಲೇಬೇಕು ಅಂತ ಆತನ ಇಚ್ಛೆ ಇತ್ತು. ಈಗ 2ನೇ ಬಾರಿ ಮೆಕ್ಕೆಗಟ್ಟು ಮೇಳವನ್ನು ನಮ್ಮ ಸ್ನೇಹಿತರಾದ ಸುರೇಶ್ ಬರ್ಕಂಬಂದಿಯವರು ಮುಂಬೈಗೆ ಕರ್ಕೊಂಡು ಬಂದು ಅವರ ಯೋಜನೆಯಲ್ಲಿ ಬಂದ ನಾವು ಒಂದು ದಿನ ಖಾಲಿ ಇದ್ದ ಕಾರಣ ಈ ದಿನಾಂಕವನ್ನು ಇಲ್ಲಿ ನಿಗದಿಪಡಿಸಲಿಕ್ಕೆ ಅನುಕೂಲ ಆಯಿತು. ಕರೆಸಿದ ನಿಮ್ಮೆಲ್ಲರಿಗೂ ತಲೆಬಾಗಿ ನಮಿಸ್ತೇನೆ, ಆಭಾರಿಯಾಗಿದ್ದೇನೆ. ತಮ್ಮಲ್ಲಿ ನಮ್ಮ ಟ್ರಸ್ಟ್ಗೆ ನಿಮ್ಮದೇನಾದರೂ ದೇಣಿಗೆ ನೀಡಬಹುದು. ಅಂದರೆ ಸಣ್ಣ ರೂಪದಲ್ಲಿ ಒಂದು ದೇವರಿಗೆ ಕಾಣಿಕೆ ಹಾಕಿದಾಗೆ ಕ್ಷೇಮಾಭಿವೃದ್ಧಿಗಾಗಿ 101 ರೂಪಾಯಿ ತೆಗೆದಿಡುವುದಾದರೆ ನಮ್ಮ ಸ್ಕ್ಯಾನರ್ಗೆ ಅದರಲ್ಲಿ ನೀಡಬಹುದು. ಸಣ್ಣ ಹನಿ ಕೂಡಿ ದೊಡ್ಡ ಮಟ್ಟಕ್ಕೆ ಈ ಟ್ರಸ್ಟ್ ಬೆಳೀಲಿ, ನಿಮ್ಮ ಟ್ರಸ್ಟ್ ಆಗಿ ಅದು ಬೆಳೀಲಿ ಅನ್ನುವ ಆಶಯ ನನ್ನದು. ನನ್ನೊಂದಿಗೆ ಅಥವಾ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡುವವರಿದ್ರೆ ನಮಗೆ ಸೂಚಿಸಿ ಅಂತ ಹೇಳಿಕೊಡ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಿಸ್ತೇವೆ, ಮತ್ತೆ ಬರ್ತೇವೆ. ನನಗೆ ಬಹಳ ಖುಷಿಯಾದದ್ದು ಇಲ್ಲಿನ
ನಮ್ಮ ಭಾಗದ ಯಕ್ಷಗಾನ ಅಭಿಮಾನಿಗಳು ಮತ್ತೆ ಸಂಘಟಕರೆಲ್ಲ ಸೇರಿ ಯಕ್ಷಗಾನ ಕಲಿತಾ ಇದ್ದಾರೆ. ಮತ್ತೆ ನಾಡಿದ್ದು ಒಂದು ಪ್ರದರ್ಶನ ಇದೆ ಅಂತ ತುಂಬಾ ಸಂತೋಷ ಆಗಿದೆ. ಈಗ ಈ ತರಬೇತಿಯನ್ನು ನೀಡಿ ನಾನು ಸ್ನೇಹಿತರ ಹತ್ರ ಹೇಳಿದ್ರು, ಇಲ್ಲಿ ನಿಂತು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಕೆಲಸ ಮಾಡ್ತೀವಿ ಅಂತಂದ್ರೆ ನಾವು ಅದಕ್ಕೆ ಶರಣು ಅಂತ ಹೇಳ್ಬೇಕು. ಆಗಲಿ ಯಶಸ್ವಿಯಾಗಲಿ. ಮುಂದಿನ ವರ್ಷ ನಾನು ಯೋಚನೆ ಮಾಡಿದ್ದೇನೆ, ವೃತ್ತಿ ಕಲಾವಿದರು ಮತ್ತೆ ಹವ್ಯಾಸಿ ಕಲಾವಿದರನ್ನು ಸೇರಿಸಿಕೊಂಡು ಒಂದು ಯಕ್ಷಗಾನ ಮಾಡಬೇಕು. ಸಾಧ್ಯ ಆದರೆ ನಿಮ್ಮ ಸಹಕಾರ ಇದೆ. ಒಂದು ಉತ್ಸವದ ರೀತಿಯಲ್ಲಿ 1 ದಿನ 2 ದಿನ 3 ದಿನ ಒಂದು ಸಣ್ಣ ಬಜೆಟಲ್ಲಿ ಮಾಡುವ. ನಾನು ನಿಮ್ಮೊಂದಿಗೆ ಇದ್ದೇನೆ, ನಿಮ್ಮ ಸಂಸ್ಥೆಯ ಸದಸ್ಯನು ಅಂತ ನನ್ನನ್ನು ಪರಿಗಣಿಸಿಕೊಳ್ಳಿ. ನಾನು ನಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಮುಖ್ಯ ಕಲಾಕಾರದ ಶ್ರೀ ರಮೇಶ್ ಭಂಡಾರಿ ಅವರಿಗೆ ಒಂದು ಸನ್ಮಾನಿಸುವ ಸುಸಂದರ್ಭ ಒದಗಿ ಬಂದಿದ್ದು, ದಯವಿಟ್ಟು ರಮೇಶ್ ಭಂಡಾರಿ ಅವರು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ನಾನು ಸಹಕರಿಸಲು ಶ್ರೀ ರಾಜೀವ್ ಶೆಟ್ಟಿ ಹಾಗೂ ತುಳುನಾಡೆ ಐಸ್ಥಲ್ಯ ಗೌರವ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಶೆಟ್ಟಿ, ಶ್ರೀಮತಿ ರಜನಿ ಶೆಟ್ಟಿ, ಶ್ರೀಮತಿ ದಾಕ್ಷಾಯಿಣಿ ರಾವ್ ಹಾಗೂ ತುಳುನಾಡ ಐಸ್ಥಲ್ಯ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುಷ್ಪರಾಜ್ ಶೆಟ್ಟಿಯವರು, ತುಳುನಾಡ ಐಸ್ಥಲ್ಯ ಜೊತೆ ಕೋಶಾಧಿಕಾರಿಗಳಾದ ಶ್ರೀ ಅನಿಲ್ ಶೆಟ್ಟಿಯವರು ಹಾಗೂ ತುಳುನಾಡ ಐಸ್ಥಲ್ಯ ಗೌರವ ಕೋಶಾಧಿಕಾರಿ ಶ್ರೀ ಗಣೇಶ್ ಶೆಟ್ಟಿಯವರು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ಈಗ ಮುಖ್ಯ ಕಲಾವಿದರಾದ ಶ್ರೀ ರಮೇಶ್ ಭಂಡಾರಿ ಅವರು ವೇದಿಕೆಗೆ ಆಗಮಿಸಬೇಕು. ರಮೇಶ್ ಭಂಡಾರಿ ಅವರು ವೇದಿಕೆಯನ್ನು ಶ್ರೀ ರಮೇಶ್ ಭಂಡಾರಿ ಅವರು ಹಿರಿಯ ಖ್ಯಾತ ಹಾಸ್ಯ ಯಕ್ಷಗಾನ ಕಲಾವಿದರು. ದಿನಾಂಕ 20/6/1962 ವೈಕುಂಠದ ಮುರೂರಿನಲ್ಲಿ ಶ್ರೀಮತಿ ಸುಬ್ಬಿ ಹಾಗೂ ಶ್ರೀ ಜಯರಾಮ್ ದಂಪತಿಗಳ ಸುಪುತ್ರರಾಗಿ ಜನಿಸಿ ತಮ್ಮೂರಿನಲ್ಲಿಯೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು 9ನೇ ತರಗತಿಗೆ ಮುಗಿಸಿ ಯಕ್ಷಗಾನ ಕ್ಷೇತ್ರದತ್ತ ಮುಖ ಮಾಡಿದ ಇವರು ಚಿಕ್ಕಪ್ಪ ಶ್ರೀ ರಾಮದಾಸ ಭಂಡಾರಿಯವರನ್ನ ಗುರುಗಳಾಗಿ ಸ್ವೀಕರಿಸಿ ಮುಂದೆ ಯಕ್ಷ ದಿಗ್ಗಜ ದಿವಂಗತ ಮುರೂರು ದೇವರ ಹೆಗಡೆಯವರಲ್ಲಿ ಶಿಷ್ಯರಾಗಿ ಸುಪ್ರಸಿದ್ಧ ಹಾಸ್ಯ ಕಲಾವಿದರಾಗಿ ಹೊರಹೊಮ್ಮಿದರು. ಅಂದಿನಿಂದ ಹಿಂದೆ ನೋಡಿದ ಅವರು ಸತತ 45 ವರ್ಷಗಳ ಸೇವೆ ಸಲ್ಲಿಸುತ್ತಾ ವಿಭಿನ್ನ ಹಾಸ್ಯ ಪಾತ್ರಗಳಲ್ಲಿ ಮೆರೆದಿದ್ದಾರೆ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಎಂಬ ಉಕ್ತಿಗೆ ಅನುಗುಣವಾಗಿ ಯಕ್ಷ ಕ್ಷೇತ್ರಕ್ಕೆ ಅದರಲ್ಲೂ ಹಾಸ್ಯ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ನೊಂದ ಅನೇಕ ಮನಸ್ಸುಗಳಿಗೆ ಮುದ ನೀಡಿದವರಾಗಿದ್ದಾರೆ. ಯಕ್ಷರಂಗದ ಹಲವು ಹಾಸ್ಯ ಪಾತ್ರಗಳನ್ನು ನಿರ್ವಹಿಸಿದ ಇವರು ಬಹು ಮುಖ್ಯವಾಗಿ ಲವಕುಶದ ಮಾಣಿ, ಭೂಕೈಲಾಸದ ಮಾಣಿ, ಕೃಷ್ಣಾರ್ಜುನದ ದಾರುಕ, ಚಕ್ರವ್ಯೂಹದ ದುಶ್ಯಾಸ್ತ್ರ ಪಾತ್ರಗಳಿಗೆ ಸ್ವಕಲ್ಪಿತ ಚಿತ್ರಣ ನೀಡಿದವರಾಗಿದ್ದಾರೆ. ಮಾಣಿ ಎಂದರೆ ಮುರೂರು ರಮೇಶ್ ಭಂಡಾರಿ ಎನಿಸಿಕೊಂಡ ಇವರು ಮಂತರೆ, ಶರಸೇತು ಬಂಧನದ ಬ್ರಾಹ್ಮಣ, ಕೀಚಕ ವಧೆಯ ವಿಜಯ ಮುಂತಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಭಂಡಾರಿಯವರು ಯಕ್ಷಗಾನ ಕ್ಷೇತ್ರದಲ್ಲಿ ತಾನು ಬೆಳೆಯುವುದರ ಜೊತೆಗೆ ಅನೇಕ ಹಾಸ್ಯ ಕಲಾವಿದರನ್ನ ಬೆಳೆಸಿದ್ದಾರೆ. ಅನೇಕ ಕಲಾವಿದರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಲ್ಲದೆ ಯಕ್ಷಗಾನ ಕ್ಷೇತ್ರದಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ಬಡಗಿನಲ್ಲಿ ತನ್ನದೇ ಆದ ವಿಶೇಷ ಶೈಲಿಯಿಂದ ತಮ್ಮ ಅಭಿಮಾನಿಗಳಿಂದ ಯಕ್ಷರಂಗದ ಹಾಸ್ಯ ಚಕ್ರವರ್ತಿ ಎಂಬ ಬಿರುದಿಗೆ ಭಾಜನರಾಗಿದ್ದಾರೆ. ಹಾಗಾಗಿ ಇಂತಹ ಒಬ್ಬ ಅಪ್ರತಿಮ, ಅಸಾಧಾರಣ, ಅಸ್ಖಲಿತವಾಗಿ ಮಾತನಾಡಬಲ್ಲ ಒಬ್ಬ ಪ್ರತಿಭಾ ಸಂಪನ್ನ ಕಲಾವಿದರನ್ನ ನಮ್ಮ ಸಂಘದ ವೇದಿಕೆಯಲ್ಲಿ ಸನ್ಮಾನಿಸುತ್ತಾ ಇರುವುದು ನಮಗೆ ಸಂತಸದ ವಿಚಾರ. ಹಾಗೆ ಅವರಿಗೆ ತಾಯಿ ಸರಸ್ವತಿ ಮತ್ತು ಯಕ್ಷಕಲಾ ಮಾತೆಯ ಸಂಪೂರ್ಣ ಅನುಗ್ರಹ ಇರಲಿ. ಇನ್ನಷ್ಟು ಕಲಾ ಸೇವೆ ಮಾಡುವಂತಹ ಭಾಗ್ಯ ಅವರದಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥನೆ. ಈಗ ಶ್ರೀ ಬಾಲಕೃಷ್ಣ ಶೆಟ್ಟಿ ಹಾಗೂ ಶ್ರೀಮತಿ ರಜನಿ ಶೆಟ್ಟಿ ಅವರು ಶಾಲನ್ನು ವಧಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಬಾಲಕೃಷ್ಣ ಶೆಟ್ಟಿ ಹಾಗೂ ರಜನಿ ಶೆಟ್ಟಿ ಹೊಲ ತಾಂಬೂಲವನ್ನು ಶ್ರೀಮತಿ ದಾಕ್ಷಾಯಿಣಿ ರಾವ್ ಅವರು ನೀಡಬೇಕಾಗಿ ವಿನಂತಿ.
ಪುಷ್ಪಗುಚ್ಛವನ್ನು ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಪುಷ್ಪರಾಜ್ ಶೆಟ್ಟಿ ಅವರು ನೀಡಬೇಕಾಗಿದೆ. ತುಳುನಾಡ ಐತಿಹ್ಯ ಈ ನೆನಪಿನ ಕಾಣಿಕೆಯನ್ನು ಶ್ರೀ ಅನಿಲ್ ಶೆಟ್ಟಿ ಅವರು ಪಾತ್ರ ಶೆಟ್ಟಿ ದಂಪತಿಗಳು ನೀಡಬೇಕಾಗಿತ್ತು. ಗಣೇಶ್ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿ. ಹಾಗೂ ಉಡುಗೊರೆಯನ್ನು ಮತ್ತೆ ಗಣೇಶ್ ಶೆಟ್ಟಿ ಅವರು ನೀಡಬೇಕಾಗಿ ಕೋರಿದೆ. ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಹಿರಿಯ ಹಾಸ್ಯ ಕಲಾವಿದರಾದಂಥ ಕಲಾವಿದರು ಕಲಾವಿದರ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. 2 ನಿಮಿಷಗಳ ಕಾಲಾವಕಾಶ. ಹಾಸ್ಯದ ಹಿರಿಯವರಿಯಾದಂಥ ಮಹಾಗಣಪತಿಯನ್ನು ಪ್ರಾರಂಭದಲ್ಲಿ ಮನಸ್ಸಾ ಸ್ಮರಿಸಿ ಸಭೆಯಲ್ಲಿದ್ದಂಥ ಗಣ್ಯಾತಿಗಳಿಗೆ ವಂದಿಸಿ ಸನ್ಮಾನಿತರು ಯಾವತ್ತೂ ಸನ್ಮಾನಕ್ಕೆ ಪ್ರತಿಕ್ರಿಯಿಸಬೇಕಾದ ಧರ್ಮ. ಸನ್ಮಾನ ಯಾರೇ ಮಾಡಿದ್ರು ಸಂತೋಷ ಆಗೋದು ಸಹಜ. ಆದರೆ ನನಗಿಲ್ಲಿ ನಾನು ಒಂದು ಕೆಲವು ಸಮಿತಿಯಲ್ಲಿ ಬರ್ತಾ ಇದ್ದೇನೆ. ಬಂದು ಈ ಕಾಫಿಯ ಕನ್ನಡ ಸಂಘವನ್ನು ನಾನು ಗ್ರಹಿಸಿದ್ದೆ ಹೇಳಿದರೆ ಭಾರಿ ಒಂದು ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಸಂಘ ಇದು. ಇಲ್ಲಿ ದಕ್ಷಿಣದವರು ಉತ್ತರೋತ್ತರವರು ಎನ್ನುವ ಪ್ರಶ್ನೆ ಇಲ್ಲ. ದಕ್ಷಿಣೋತ್ತರ ಉತ್ತರ ಕರ್ನಾಟಕದವರು ಇದ್ದಾರೆ ಒಟ್ಟಿಗೆ. ಎಲ್ಲರೂ ಕನ್ನಡದವರೇ. ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಕನ್ನಡದ ಪ್ರಭೇದ ಇರ್ಬೋದು, ಆದರೆ ಇಲ್ಲಿದ್ದವರ ಮನಸ್ಸಿನಲ್ಲಿ ಮಾತ್ರ ಭೇದ ಇಲ್ಲ. ಪ್ರಾದೇಶಿಕವಾದ ಪ್ರಭೇದ ಇರುವುದು ಸಹಜ, ಆದರೆ ಇದ್ದವರ ಮನಸ್ಸಿನಲ್ಲಿ ಭೇದ ಇಲ್ಲ. ನಾನು ಸಂತೋಷ ಪಟ್ಟದ್ದು ನಿಜವಾಗಿ ಒಂದು ಯಾವುದೇ ಒಂದು ಸಂಘ ಕನ್ನಡಿಗರಾಗಿ ಎತ್ತ ಮತ್ತೊಂದಾಗಿ ಹೇಳ್ಕೊಂಡು ಹೊರಡುವಾಗ ಅದು ಒಂದು ಐಕ್ಯತೆ ಬೇಕು, ಆ ಭಾವನೆ ಬೇಕು. ಅದನ್ನು ನಾನು ಗ್ರಹಿಸಿದ್ದೇನೆ. ಮೇಲಾಗಿ ಇದು ಬಹಳ ಒಗ್ಗಟ್ಟು ಉಂಟು. ನಾವು ಬಂದರೆ ಕಲಾವಿದರಿಗೆ ನಮಗೆ ಉದ್ಯೋಗ ಅನಿವಾರ್ಯ. ನೀವು ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿ ಬೇಡ ತಿರಸ್ಕರಿಸಿ ನಮ್ಮ ಹೊಟ್ಟೆ ಮಾಡೋದು ಒಂದೇ ಕಾರಣ. ನಿಮ್ಗೆ ಅನಿವಾರ್ಯತೆ ಉಂಟು ಅಂತಲ್ಲ ನಾನು ಹೇಳಿದ್ದು, ನಮಗಂತೂ ಅನಿವಾರ್ಯತೆ ಇದೆ. ಆದರೆ ಇಲ್ಲಿ ಏನನ್ನು ಕಂಡಿದ್ದೇವೆ ಅಂತ ಹೇಳಿದ್ರೆ, ಒಂದು ನಾವು ಪಾಪ ಸಂಬಂಧಪಟ್ಟವರಿಗೆ ಫೋನ್ ಮಾಡಿಕೊಂಡು ಹುಡುಕಿಕೊಂಡು ಹೋಗಬೇಕಾದ ಸ್ಥಿತಿ ಎಷ್ಟೋ ಕಡೆ ಇದೆ. ಆದರೆ ಇಲ್ಲ ಹಾಗಲ್ಲ. ನಾವು ಬರುವವಾಗ ಕಾಲು ಕೂತಿದ್ದಾರೆ. ನಾವು ರಾತ್ರಿ ಹೊರಟು ಇಲ್ಲಿ ಬರುವಾಗ 5:30 ಆಗಿದೆ. ಅದ್ರ ಮೇಲೆ ಒಂದು 2 ಗಂಟೆ ಬಿಟ್ಟು ಬರುವಾಗ ಇದ್ದಾರೆ. ನಾವು ಇದೇ ಉದ್ಯೋಗ ಆಗ್ತೀನಿ ಅಂತ ಇದ್ದೇವೆ. ಇಲ್ಲ ಹಾಗಲ್ಲ. ಬರುವ ಮೊದಲು ಅವರು ಕಾಲು ಕೂತಿದ್ದಾರೆ ಮತ್ತು ಹೋಗುವ ಹೊತ್ತಿಗೂ ನಮ್ಮೊಟ್ಟಿಗೆ ಇತ್ತು. ಯಾವ ರೀತಿ ಉಪಚಾರ ಮಾಡ್ತಾರೆ ಅಂತ ಆದರೆ ಮನಸ್ಸಿಗೆ ಸಂತೋಷ ಆಗ್ತದೆ. ನಾವು ನಮ್ಮ ಮನೆಗೆ ಹೋಗಿ ಉಪಚಾರ ಸಿಗಲಿಕ್ಕಿಲ್ಲ. ಎಲ್ಲ ನೋಡುತ್ತಲ್ಲ. ಯಾಕಂದ್ರೆ ಮಧ್ಯಾಹ್ನ ನಾವು ಹೋಗಿ ಯಾವಾಗಲೂ ಕಾರ್ಯಕ್ರಮ ಮುಗಿಸಿ ಬಾಳುತ್ತಿದ್ರೆ ಅವ್ರಿಗೆ ಪಾಪ ಕೆಲವು ಹಿಂಸೆ ಆಗ್ತದೆ. ಮನೆಯಲ್ಲಿ ಬಾಳಿ ತೆಗೆದು ಪಾಪ ಅವರು ಕಣ್ಣಿಸ್ಕೊಂಡೇ ಬರಬಹುದು. ಅದು ಅವರ ತಪ್ಪು ಅಂತ ನಾನು ಹೇಳುವುದಿಲ್ಲ. ನಮ್ಮ ವೃತ್ತಿ ಪ್ರತಿನಿತ್ಯ ಹೀಗೆ ಆಗೋದ್ರಿಂದ ಆ ಅನಿವಾರ್ಯತೆ ಉಂಟು. ಅಂಥದ್ರಲ್ಲಿ ಇಲ್ಲಿ ಯಾವ ರೀತಿ ಉಪಚಾರ ಅಂತ ಹೇಳಿದರೆ, ಮತ್ತು ಊಟ ಮಾಡುವಾಗ ಅವರು ಮಾತು ಹೇಳಿದ್ರು. ಪಾಪ ಅವರು ಚುಕ್ಕುಮಕ್ಕೆ ನಿಜವಾಗಿ ವಯಸ್ಸಾದವರು ಅವರ ಹೆಸರನ್ನು ಬಾಯಿ ಕೊಡ್ತಾ ಇಲ್ಲ. ಆದರೆ ಹುಡುಗಿರನ್ನ ಹಚ್ಚಬೇಕು. ಅವರು ಒಂದು ಮಾತು ಯಾವುದು ದಯವಿಟ್ಟು ಒಗ್ಗರಣೆ ಸೊಪ್ಪನ್ನು ಬಿಡಬೇಕು ಅಂತ ಮಾತಾಡೋದು. ಅದನ್ನ ಅಲ್ಲಿ ಏನು ಹೇಳಿಲ್ಲ. ಒಗ್ಗರಣೆ ಸೊಪ್ಪು
ಮತ್ತೆ ಎಲ್ಲವೂ ಸೇರಿ ಮಾಡೋದು ಬಹಳ ಚಂದ. ಪಾಪ ಈ ಬಹಳಷ್ಟು ಹೆಂಗಸರು ನೋಡಿದ್ದೇನೆ, ಗಂಡಸರು ನೋಡಿದ್ದೇನೆ, ಅವರಿಗೆ ಮಾಡುವುದರೊಟ್ಟಿಗೆ ನಮಗೆ ಬಡಿಸುವುದು ಒಂದು ಮನೆ ವಾತಾವರಣಕ್ಕಿಂತ ಹೆಚ್ಚಿನ ಸಂತೋಷ ಆಗ್ತದೆ. ಇಂಥ ಸ್ಥಳಕ್ಕೆ ಬಂದು ಹೋಗುವುದು ಅಂತ ಹೇಳಿದ್ರೆ ತಿರುಗಾಟದಲ್ಲಿ ನೀವು ವರ್ಷಕ್ಕೆ ಒಂದೇ ಆಟ ಕಲಿಸ್ತೀರಿ ಬೇಕಿದ್ರೆ ನಿಮ್ಮ ಪಾಪ ನಿಮಗೆ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ಸಮಸ್ಯೆ ಸಾವು ಇತ್ತು ಇವುಗಳನ್ನು 4 ಆಟ ಕಲಿಸಿದ್ರು ಒಂದೊಂದೇ ಆಟ ಬಂದಿತ್ತು. ಆದರೆ ನಿಮ್ಮ ವ್ಯವಸ್ಥೆ ಒಳಗೆ ನೀವು ಇಷ್ಟು ಮಾಡ್ತಾ ಇರೋದು ನಮ್ಮ ಭಾಗ್ಯ. ಮನಸ್ಸಿಗೆ ಬಹಳ ಸಂತೋಷ ಆಯಿತು. ನಾನು ಅಂತಲ್ಲ, ನನಗೆ 43 ವರ್ಷ ಆಯಿತು ಕಲಾವಿದನಾಗಿ ಈ ವೃತ್ತಿಗೆ ಬಂದು. ಆದರೆ ನಿಜಕ್ಕೂ ಇಲ್ಲಿಯ ವಾತಾವರಣ ಆಗಲಿ, ನಿಮ್ಮ ಒಗ್ಗಟ್ಟಾಗಲಿ ಎಲ್ಲವೂ ನಮ್ಗೆ ಸಂತೋಷ ಕೊಟ್ಟಿದೆ. ಹೀಗೆ ಕಲಾವಿದರನ್ನು ಗುರುತಿಸುತ್ತಾರೆ. ಮೇಲಾಗಿ ಯಕ್ಷಗಾನ ಎಲ್ಲವನ್ನೂ ನಾವು ಒಳ್ಳೆಯದು ಮಾಡ್ತೇವೆ ಅಂತಲ್ಲ, ಒಳ್ಳೆಯದಾಗಿ ಸರಿ ನಿಂತುಕೊಳ್ಳಿ. ಕಲಾವಿದರು ಒಬ್ಬನೇ ಕಾರಣ ನೀವು, ಉಳಿದ ಪ್ರೇಕ್ಷಕರು ಕಾರಣ ಆಗಿರ್ತಾರೆ. ನಿಮ್ಮ ಉತ್ಸಾಹ, ನಿಮ್ಮ ಮನಸ್ಥಿತಿ, ನೀವು ಹೇಗೆ ನೋಡ್ತೀರಿ ಎನ್ನುವುದರಲ್ಲೇ ನಮಗೆ ಮನಸ್ಸಿಗೆ ಬರುವ ಸಂತೋಷ. ಉತ್ಸಾಹದಿಂದ ಆದರೆ ಅದು ಒಳ್ಳೆಯದಾಗುತ್ತೆ. ಅದಕ್ಕೆ ನಾವೊಂದೇ ಕಾರಣ ಅಲ್ಲ, ಆಟ ಹಾಳಾಯಿತು ಅಂತಾದ್ರೂ ನೀವು ಕಾರಣರಾಗ್ತದೆ. ಅದೇ ಕಲಾವಿದರಾಗ್ತದೆ, ನೀವು ಕಾರಣ. ಯಥಾರ್ಥಕ್ಕೆ ಆಟ ಒಳ್ಳೆಯದಾದದ್ದು ದುಡಿದು ನೀವೇ ಕಾರಣ ಬಿಟ್ಟರೆ ನಾವು. ಹಾಗಾಗಿ ಇಲ್ಲಿ ಯಾವತ್ತೂ ನಾವು ನೋಡಿದಾಗ ಆಟ ಹಾಳಾಗಲಿಲ್ಲ ಅಂದ್ರೆ ನೀವು ಕಾಟಾಚಾರಕ್ಕೆ ಆಟ ಮಾಡುವುದೂ ಇಲ್ಲ ಅಂತ ಅರ್ಥ. ಅಂದ್ರೆ ಮಾಡೋದು ನಿಮಗೆ ನೋಡಬೇಕು ಅನ್ನುವಂಥ ಸಂತೋಷ, ನಮಗೂ ಮಾಡಬೇಕು ಅನ್ನುವಂಥ ಉತ್ಸಾಹ ಪರಸ್ಪರ ಒಂದಕ್ಕೊಂದು ಪೂರಕ ಇರೋದ್ರಿಂದ ಇಲ್ಲಿ ನೋಡಿದಾಗ ನಾನು ಯಾವತ್ತೂ ಕಾರ್ಯಕ್ರಮವೂ ಹಾಳಾಗೋದು ನಾನು ಕಾಣ್ತೀನಿ. ನನ್ನ ನೆನಪಿಗಿಲ್ಲ ಒಮ್ಮೆ ಇಷ್ಟಾಗಿಯೂ ನಾನು ಇಷ್ಟು ಮಾತಾಡಿಯೂ ಹಾಳಾಯಿತು ಅಂತ ಆದರೆ ದಯವಿಟ್ಟು ನಮ್ಗೆ ಕ್ಷಮಿಸಬೇಕು ಅಂತ ಹೇಳಿಕೊಂಡು ಚೆನ್ನಾಗಿ ಮುಂದೆ ಕಲಾವಿದರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿ, ಮತ್ತೆ ಇದು ನಿಮ್ಮದೇ ನಮ್ಮದ್ದಲ್ಲ, ಬೆಳೆಸುವುದು ನೀವೇ, ಉಳಿಸುವುದು ನೀವೇ. ಬೇಡ ಅಂದಾಕ್ಷಣ ನಿಮ್ಗೆ ಆ ಭಾವನೆ ಬಂದರೆ ಅಡಿಯುವುದು ನಮ್ಮ ಹಣೆ ಬರ, ನೀವು ಅಂತ ಹೇಳುವುದಿಲ್ಲ. ನನ್ನ ಮಾತನ್ನು ಮುಗಿಸ್ತೇನೆ. ಇದು ನಮ್ಮ ಯಕ್ಷಗಾನ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಲಿಕ್ಕಾಗಿ ದಮನ್, ಸಿಲ್ವಾಸ, ಉಮರ್ಗಾಂವ್, ವಲ್ಸಾಡ್, ಅಂಕಲೇಶ್ವರದಿಂದ ಅನೇಕ ಯಕ್ಷಗಾನ ಕಲಾಭಿಮಾನಿಗಳು ಬಂದಿದ್ದಾರೆ. ಸಂಘದ ಪರವಾಗಿ ಅವರಿಗೆ ಶಿರವಾಗಿ ವಂದಿಸ್ತೇನೆ. ಹಾಗೆ ಸೂರತ್ನಿಂದ ರಂಜನಿ ಶೆಟ್ಟಿ, ಪ್ರವೀಣ್ ಶೆಟ್ಟಿ ಮತ್ತು ಅವರ ಮಿತ್ರರೆಲ್ಲ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಕಥಾಭಾಗದ ಮಧ್ಯದಲ್ಲಿ ರಸರಂಗ ಮಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಮುಂದಿನ ಕಥಾಭಾಗಕ್ಕೆ ಅನುವು ಮಾಡಿಕೊಡ್ತೇನೆ. ಧನ್ಯವಾದ.